ಸ್ನೇಹಿತರೆ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಮರ್ಪಿಸುತ್ತಿರುವ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆದರದ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಈ ಸಂಚಿಕೆಯಲ್ಲೂ ಕೂಡ ನಾವು ಕಳೆದ ಸಂಚಿಕೆಯಿಂದ ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಮಾನವ ಸಹಜ ಮನೋವೃತ್ತಿಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ವೃತ್ತಿಗಳ ಬಗ್ಗೆ ದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೀವಿ. ನಾವು ವಿಶದವಾಗಿ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಇನ್ನೂ ಮುಂದಕ್ಕೆ ಕೂಡ ನಾವು ಈ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಕೆಲವು ಮನೋವೃತ್ತಿಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ, ಅದಕ್ಕೋಸ್ಕರ ನಮ್ಮೊಂದಿಗೆ ಇವತ್ತು ಇಲ್ಲಿ ಬಂದಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಸಹೋದರಿ ಬ್ರಹ್ಮಕುಮಾರಿ ವೀಣಾಜಿಯವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ ವೀಣಕ್ಕ ಅವರೇ. ನಾವು ಮಾತಾಡ್ತಾ ಎಷ್ಟೊಂದು ಮಾನವ ಸಹಜ ಮನೋವೃತ್ತಿಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಇವತ್ತಿನ ವಿಷಯ ಮಾತಾಡಬೇಕಾದ್ರೆ ನೀವು ಹೇಳಿದ್ದು ನನಗೆ ನೆನಪಿದೆ, ಒಂದು ಸಹಾನುಭೂತಿ ಅನ್ನೋದು. ಈ ಸಹಾನುಭೂತಿ ಅಂತ ಅನ್ನೋದು ನನಗೆ ತಿಳಿದ ಮಟ್ಟಿಗೆ, ಈಗ ಯಾರಾದರೂ ಒಬ್ಬರು ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಂತೈಸುವಿಕೆ ಅಥವಾ ಸಹಾನುಭೂತಿ ತೋರಿಸೋದು, ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಅದರಿಂದ ನಮಗೇನು ಕೆಡಕಾಗತ್ತೆ ಅನ್ನೋದು ನನಗೇನು ಅರ್ಥ ಆಗ್ತಿಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಕಂಡಾಗ ಸಹಾನುಭೂತಿ ಸೂಚಿಸೋದು ಅವನಲ್ಲಿ ಸಹಜವಾಗಿ ಬಂದಿರತಕ್ಕಂಥದ್ದು. ಆದರೆ ಈ ಮನೋವೃತ್ತಿಯಲ್ಲೂ ಕೂಡ ಏನಾದರೂ ದೋಷಗಳು ಉಂಟೆ, ಅದನ್ನು ಸರಿಪಡಿಸ್ಕೊಳ್ಬೇಕಾ? ಅದರ ಬಗ್ಗೆ ನೀವು ಏನು ಹೇಳ್ತೀರಾ? ಓಂ ಶಾಂತಿ. ಮನಸ್ಸು ಮನುಷ್ಯನ ಜೀವನದ ಆಧಾರ. ಮನ್ ಜೀತೆ ಜಗತ್ ಜೀತ್ ಅಂತ ಹಿರಿಯರು ಹೇಳಿದ್ದಾರೆ. ಮನಸ್ಸು ಗೆದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಕೇಳಿದ್ದೇವೆ, ಮನ ಏವಂ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಮನುಷ್ಯನ ಬಂಧನಕ್ಕೆ ಮೋಕ್ಷಕ್ಕೆ ಕಾರಣವಾದದ್ದೇ ಮನುಷ್ಯನ ಮನಸ್ಸು. ಮನುಷ್ಯನ ಮನಸ್ಸಿನಲ್ಲಿ ಮೂಡುವಂತಹ ವಿಚಾರಗಳು ಇಡೀ ಜಗತ್ತನ್ನು ಆಳ್ತಾ ಇವೆ. ಯಾವುದೋ ಪಕ್ಷ ಪಂಗಡ ಜಗತ್ತನ್ನು ಆಳ್ತಾ ಇಲ್ಲ. ಪ್ರತಿಯೊಂದು ದೇಶ ಅಥವಾ ಭಾಷೆಯನ್ನು ಆಳ್ತಾ ಇರುವುದು ಅದರ ನೇತಾರರು, ಅವರ ವಿಚಾರಗಳು. ಆದ್ದರಿಂದ ನಾವು ಕೇಳಿದ್ದೇವೆ, ಆ್ಯಸ್ ಯು ಥಿಂಕ್ ಸೋ ಯು ಬಿಕಮ್ ಅಂತ. ನೀನು ಹೇಗೆ ಯೋಚಿಸ್ತೀಯ, ನೀನು ಹಾಗಾಗ್ತೀಯ. ಹೀಗೆ ಮನಸ್ಸು ಅಗಾಧವಾದ ಒಂದು ಶಕ್ತಿಪುಂಜ ಎನ್ನುವುದು ನಿರ್ವಿವಾದ. ಆದರೆ ಈ ಮನಸ್ಸಿನಲ್ಲಿ ಉಂಟಾಗುವಂತಹ ಈ ಮನೋವಿಚಾರಗಳು ಕೆಲವೊಮ್ಮೆ ಮನೋವೈಕಲ್ಯಗಳಾಗಿ, ಮನೋವೈರುಧ್ಯಗಳಾಗಿ
ನಮ್ಮ ಜೀವನದ ದಾರಿಯ ದಿಕ್ಕನ್ನು ತಪ್ಪಿಸಿಬಿಡುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಸ್ವಲ್ಪ ಹುಷಾರಾಗಿರೋಣ, ಸಂಭಾಳಿಸ್ಕೊಳ್ಳೋಣ. ಮನಸ್ಸಿನಲ್ಲಿ ಮೂಡುವಂತಹ ಈ ಒಂದು ಮನೋಸಹಜ, ವಯೋಸಹಜ ಒಂದು ಪ್ರವೃತ್ತಿಗಳೇನಿದೆ ನೋಡಿ, ನಾವೀಗ ಕೆಲವು ವಿಚಾರಗಳನ್ನು ತೆಗೆದುಕೊಂಡ್ರೆ, ಈಗ ಈ ಹಿಂದೆ ನಾವು ವಿಚಾರ ಮಾಡಿದ ಅನುಕರಣ ಪ್ರವೃತ್ತಿ ಇರಬಹುದು ಅಥವಾ ಹಾಸ್ಯ ಪ್ರವೃತ್ತಿ ಇರಬಹುದು. ಇದು ಕೆಲವೊಮ್ಮೆ ವಯೋಸಹಜವಾಗಿ ಈ ಪ್ರವೃತ್ತಿಯಲ್ಲಿ ಬದಲಾವಣೆ ಬರಬಹುದು. ಆದರೆ ಬದಲಾವಣೆ ಬಂದ್ರೂ ಬೇರೆ ರೂಪದಲ್ಲಿ ಅದು ಇದ್ದೇ ಇರುತ್ತೆ. ಸಣ್ಣ ಮಕ್ಕಳು ಹಾಸ್ಯ ಮಾಡಿದ್ರೆ ಹಿರಿಯರಿಗೆ ಅಪಹಾಸ್ಯವಾಗಬಹುದು. ಹಿರಿಯರು ಏನಾದರೂ ಹೇಳಿದರೆ ಅದು ಕಿರಿಯರಿಗೆ ಅಪಮಾನವಾಗಬಹುದು. ಆದರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿಯೂ ಹಾಸ್ಯ ಪ್ರವೃತ್ತಿ ಇದೆ. ಎದುರಿನವರಿಗೆ ಸರಿಗಟ್ಟುವ ಹಾಗೆ ನಾನು ಹೇಳೋಕ್ಕಾಗದಿದ್ದರೂ ನೋಯಿಸುವ ಹಾಗೆ ಹೇಳಬಾರ್ದು ಎನ್ನುವುದನ್ನು ನಾವು ಹಿಂದೆ ಚಿಂತನೆ ಮಾಡಿದ್ದೇವೆ. ಈಗ ಈ ಒಂದು ದಿಕ್ಕಿನಲ್ಲಿ ಮನೋವೃತ್ತಿಗಳ ಮುಂದಿನ ಸರಣಿಯಲ್ಲಿ ನಮಗೆ ಕಾಣಸಿಗುವುದೇ ತಾವೀಗ ಹೇಳಿದ ಹಾಗೆ ಸಹಾನುಭೂತಿ. ಸಹ ಅನುಭೂತಿ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಅಂತ ಸರ್ವಜ್ಞ ಹೇಳಿದ್ದಾನೆ, ಅಥವಾ ಕೈಲಾಸ ನೆರೆಮನೆಯಕ್ಕೂ ಅಂತ. ಹೇಗೆ ಸಹ ಅನುಭೂತಿ, ಇವರು ನನ್ನ ಹಾಗೆ ಅನ್ನುವಂತಹ ಭಾವನೆ ಯಾವಾಗ ಬರೋಕ್ಕೆ ಸಾಧ್ಯ ಇದೆಯಾ ನಮ್ಮಲ್ಲಿ? ಏಕೆಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಸಾಧ್ಯವಾದಷ್ಟು ಹೆಚ್ಚು ದಿನ ಬದುಕುವುದಕ್ಕೆ ಇಷ್ಟಪಡ್ತಾನೆ. ನಮಗೆ ಗೊತ್ತಿದೆ, ಒಬ್ಬ ಕೈದಿಗೆ ಫಾಂಸಿ ಶಿಕ್ಷೆ ಆದರೆ, ನೇಣುಗಂಬದ ಶಿಕ್ಷೆ ಆದರೆ, ಅವನು ಹೇಗಾದರೂ ಮಾಡಿ ಅದನ್ನು ಜೀವಾವಧಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸಾಯೋ ತನಕ ಜೈಲಿನಲ್ಲಿದ್ದರೂ ಪರವಾಗಿಲ್ಲ, ಬದುಕಬೇಕು ಅಂತ ಪ್ರತಿಯೊಬ್ಬನೂ ಇಷ್ಟಪಡ್ತಾನೆ. ನಮ್ಮ ಜೀವನದಲ್ಲಿ ನಾವು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾದ ಸಹ ಅನುಭೂತಿ ಜೀನೆದು ಬದುಕಲು ಬಿಡು ಎನ್ನುವುದು ಸಹ ಅನುಭೂತಿ. ನಾನೊಬ್ಬನೇ ಬದುಕಬೇಕು ಅಂತ ನಾವೇನಾದರೂ ಅಂದ್ಕೊಂಡ್ರೆ ಒಂದು ಕ್ಷಣ ನಿಂತು ವಿಚಾರ ಮಾಡಿ, ನಾನೊಬ್ಬನೇ ಆಗಿಬಿಟ್ರೆ ಈ ಜಗತ್ತಿನಲ್ಲಿ ಏನಾಗಬಹುದು. ನನಗೆ ತುಂಬ ವರ್ಷಗಳ ಹಿಂದೆ ಈ ಅಣುಯುದ್ಧದ ಬಗ್ಗೆ ನೋಡಿದ ಒಂದು ಸಣ್ಣ ಫಿಲಮ್ ನೆನಪಾಗುತ್ತೆ. ಅದರಲ್ಲಿ ಅಣ್ವಸ್ತ್ರ ದಾಳಿ ಆಗುತ್ತೆ ಅಥವಾ ಅಣುಬಾಂಬುಗಳು ಬೀಳ್ತವೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಹ ನೆಲದಡಿಗೆ ಮಾಡಿದಂಥ ಬಂಕರ್ಗಳಲ್ಲಿ ಹೋಗಿ ನೆಲೆಸಿಬಿಡ್ತಾರೆ ಒಂದಷ್ಟು ಜನ. ಯಾರ್ಯಾರು ಆ ವ್ಯವಸ್ಥೆಯನ್ನು ದುಬಾರಿ ಹಣ ಕೊಟ್ಟು ಮಾಡ್ಕೊಂಡಿರ್ತಾರೋ ಅವರೆಲ್ಲ ನೆಲದಲ್ಲಿ ಹೋಗಿ ತಮ್ಮನ್ನು ತಾವು ಸೇಫ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಭೂಮಿಯ ಮೇಲೆ ಅಣುಬಾಂಬಿನ ದಾಳಿ ಆಗುತ್ತೆ, ಯುದ್ಧವಾಗುತ್ತೆ. ಆದರೆ ಈ ಒಳಗೆ ಕೂತ್ಕೊಂಡವರಿಗೆ ಒಂದು ಬಂಕರ್, ಅಲ್ಲಿ ಒಂದಿಷ್ಟು ಊಟದ ಸಾಮಾನು ಇಟ್ಕೊಂಡಿದ್ದಾರೆ, ಅಲ್ಲೇ ಅಡುಗೆ ಮಾಡ್ಕೊಳ್ತಾರೆ, ಅಲ್ಲೇ ಉಣ್ತಾರೆ, ಅಲ್ಲೇ ಒಂದು ಬದಿಗೆ ಶೌಚವನ್ನು ಮಾಡ್ತಾರೆ. ಕ್ರಮೇಣ ದಿನಗಳಾಗ್ತಾ ಇದ್ದ ಹಾಗೆ ಒಂದು ರೀತಿಯ ಉಸಿರುಗಟ್ಟುವ ವಾತಾವರಣ ನಿರ್ಮಾಣವಾಗುತ್ತೆ. ಸ್ವಲ್ಪ ಜಾಗದಲ್ಲಿ ಸಾಕಷ್ಟು ಜನ, ಅವರದೆಲ್ಲವೂ ಮಲಮೂತ್ರ ವಿಸರ್ಜನೆಯು ಅಲ್ಲೇ ಅಡಿಗೆ ಊಟ, ಹೊರಗೆ ಬಂದರೆ ಸಾಕು ಅನ್ನುವಂತಹ ಒಂದು ಮನೋಸ್ಥಿತಿ ಅವರಲ್ಲಿ ರೂಪುಗೊಳ್ಳುತ್ತೆ. ನೋಡಿ, ಮನುಷ್ಯ ಬದುಕಬೇಕು ಅಂತ ಹಾರೈಸಿ ತನ್ನೆಲ್ಲ ಹಣ ವಿನಿಯೋಗಿಸಿ ಯಾರು ಸತ್ರು ಪುರ ಇಲ್ಲ ನಾನು ಬದುಕಬೇಕು ಅಂತ ಹೋಗಿ ನೆಲದಲ್ಲಿ ಬದುಕಿದ. ಕೊನೆಗೆ ಅದರಲ್ಲಿ ಅಲ್ಲಿಯೇ ಕೆಲವರು ರೋಗ ರುಜಿನ ಬಂದು ಸುಮಾರು ಜನ ಸತ್ತು ಹೋಗ್ಬಿಡ್ತಾರೆ. ಅದರಲ್ಲಿ ಕೆಲವರಷ್ಟೇ ಉಳ್ಕೊಳ್ತಾರೆ. ಆಮೇಲೆ ಉಳಿದುಕೊಂಡ ಕೆಲವರು ಅಲ್ಲಿ ಒಳಗೆ ಉಸಿರುಗಟ್ಟುವ ವಾತಾವರಣದಿಂದ ಬೇಸತ್ತು ಹೊರಗೆ ಬರ್ತಾರೆ. ಹೊರಗೆ ಬಂದರೆ ಅಷ್ಟೊತ್ತಿಗಾಗಲೇ ಅಣುಯುದ್ಧ ಆಗಿಬಿಟ್ಟಿರುತ್ತೆ. ಹೊರಗಡೆ ವಿಕಿರಣ, ರೇಡಿಯೇಷನ್ ಬಹಳ ಜಾಸ್ತಿ ಆಗಿರುತ್ತೆ. ಇವರಿಗೆ ಹೊರಗೆ ಬಂದು ಸ್ವಲ್ಪ ಹೊತ್ತಿಗಾಗಲೇ ಹೊರಗಿನ ಬಿಸಿ ವಾತಾವರಣದಿಂದ ಧಗೆ ಶುರುವಾಗುತ್ತೆ, ಬಾಯಾರಿಕೆಯಾಗುತ್ತೆ, ಕುಡಿಯುವ ನೀರಿಗಾಗಿ ಹುಡುಕಾಡ್ತಾರೆ. ಅಲ್ಲೆಲ್ಲೋ ಒಂದು ಕಡೆ ನೀರು ಕಾಣುತ್ತೆ, ನೀರು ಕುಡಿತಾರೆ. ಪರಿಣಾಮ ಏನಾಗುತ್ತೆ ಗೊತ್ತಾ? ಆ ನೀರು ವಿಕಿರಣವಾಗಿರುತ್ತೆ, ರೇಡಿಯೇಟ್ ಆಗಿರುತ್ತೆ. ಅದು ಒಳಗೆ ಹೋದ ತಕ್ಷಣ ಇಡೀ ಶರೀರವನ್ನು ಸುಡುವುದಕ್ಕೆ ಪ್ರಾರಂಭ ಮಾಡುತ್ತೆ. ಹೊರಗಿನ ರೇಡಿಯೇಷನ್ ಎಫೆಕ್ಟ್ನಿಂದ ಹುಬ್ಬಿನ ಕೂದಲು, ಕಣ್ರೆಪ್ಪೆಯ ಕೂದಲು, ತಲೆಗೂದಲು, ಮೈ ರೋಮಗಳು ಎಲ್ಲ ಉದುರಿ ಹೋಗ್ತವೆ. ಒಬ್ಬೊಬ್ಬರು ಸಹ ಒಂದೊಂದು ಭೂತಾಕಾರವಾಗಿ ಕಾಣುವುದಕ್ಕೆ ಶುರು ಮಾಡ್ತಾರೆ. ಇವರನ್ನು ಕೇಳುವುದಕ್ಕೆ ಯಾರೂ ಉಳಿದಿರುವುದಿಲ್ಲ. ಉಳಿದಿರುವ ಇವರು 4-6 ಜನ ಪ್ರೇತಗಳ ಹಾಗೆ ಓಡಾಡಬೇಕಾಗುತ್ತೆ. ಆ ಭಯಾನಕವಾದ ಜೀವನದಲ್ಲಿ ಚೀರಾಡಿ ಅವರೂ ಸಾಯ್ತಾರೆ. ಇದೊಂದು ಸಿನಿಮಾದ ದೃಶ್ಯ ಬಂಧುಗಳೇ. ಆದರೆ ಭಯಾನಕವಾದ ನಾಳೆ, ಒಬ್ಬಂಟಿಯಾದ ಮನುಷ್ಯನ ಬಾಳ್ವೆಯನ್ನು ಸೂಚಿಸುವುದಕ್ಕೆ ಇದಕ್ಕಿಂತ ಬೇರೆ ಭೀಕರ ದೃಶ್ಯ ಬೇಡವೇ ಬೇಡ ಅನಿಸುತ್ತೆ. ಯೋಚನೆ ಮಾಡಿ. ನಮಗೆ ಸಹ ಅನುಭೂತಿಯಿಂದ ನಾವು ಹೊರತಾಗಿ ಬೇಡ, ಯಾರೂ ಬೇಡ, ನಾನೊಬ್ಬನೇ ಬದುಕ್ತೇನೆ ಅಂತ ಅಂದ್ಕೊಂಡ್ರೆ ಹೇಗಾಗಬಹುದು? ಎಲ್ಲವೂ ನನಗಾಗಿಯೇ ಇದೆ ಎನ್ನುವಂತಹ ಮನೋವೃತ್ತಿ ಇವತ್ತೆಲ್ಲೆಲ್ಲೂ ಕಾಣ್ತಾ ಇದೆ.
ನಾವು ಎನ್ನುವುದು ಅಳಿಸಿ ಹೋಗಿ ನಾನು ಎನ್ನುವುದೇ ವಿಜೃಂಭಿಸ್ತಾ ಇದೆ. ನನ್ನಷ್ಟಲ್ಲದಿದ್ದರೂ ಸ್ವಲ್ಪವಾದರೂ ಚೆನ್ನಾಗಿ ಇವನು ಬದುಕಲಿ ಎನ್ನುವಂಥ ಮನೋಭಾವ ನಮಗಿವತ್ತು ಕಾಣ್ತಾ ಇಲ್ಲ. ಉಣ್ಣುವುದಕ್ಕೆ 1 ರೂಪಾಯಿ ಅನ್ನದ ಗತಿ ಇಲ್ಲದವರು ಒದ್ದಾಡ್ತಾ ಇರುವ ಇವತ್ತಿನ ಪರಿಸ್ಥಿತಿಯಲ್ಲಿ ಮನುಷ್ಯ ಕೇವಲ ತನ್ನ ಮೋಜಿಗಾಗಿ ಲಕ್ಷಾಂತರ ರೂಪಾಯಿಗಳನ್ನು ಹಾಳು ಮಾಡ್ತಾ ಇರುವುದು ಇನ್ನೊಂದು ಕಡೆ ನಾವು ಕಾಣ್ತಾ ಇರುವ ವಿಪರೀತ. ಇದಕ್ಕೆ ಏನಂತ ಹೇಳೋಣ? ಅದೇನೋ ಹೇಳ್ತಾರಲ್ಲ, ಅಲ್ಲಿ ರೋಮ್ ಹೊತ್ತಿ ಉರಿಯುತ್ತಿರುವಾಗ ಅಲ್ಲಿಯ ರಾಜ ಪಿಟೀಲು ಬಾರಿಸಿದ್ದ ಅಂತ. ಅದು ಸೂಕ್ತವಾಗಬಹುದೇನೋ ಅಲ್ವಾ? ಅದರಿಂದ ಬೇಡ ಬಂಧುಗಳೇ, ಜಗತ್ತಿನಲ್ಲಿ ನಾವು ಒಬ್ಬಂಟಿಯಾಗಿ ಬದುಕುವುದು ಸಾಧ್ಯವಿಲ್ಲ. ನಾವು ಬದುಕಬಹುದೇ ವಿನಃ ನಾನು ಎನ್ನುವುದು ಬಂದರೆ ಬದುಕು ಭಾರಿ ಅಸಹ್ಯವಾಗಿ ಬಿಡುತ್ತೆ. ಆದ್ದರಿಂದ ಸಹಾನುಭೂತಿ ಅಂದರೆ ಕನಿಕರ ಅಲ್ಲ, ಅಯ್ಯೋ ಪಾಪ ಅಲ್ಲ, ಸಹ ಅನುಭೂತಿ. ಸಹಾನುಭೂತಿಯನ್ನು ಬಹಳಷ್ಟು ಜನ ನಾವು ಪಾಪ ಹೇಗಿದ್ದಾನೆ ನೋಡು, ಸಹಾನುಭೂತಿ ಇದೆ ಇವನಿಗೆ ನನ್ನ ಬಗ್ಗೆ ಅಂತ ಹೇಳುವುದನ್ನು ನಾವು ಕೇಳ್ತೇವೆ. ಇವತ್ತು ಸಮಾಜದಲ್ಲಿ ಅಂಗವೈಕಲ್ಯ ಇರುವವರಿದ್ದಾರೆ, ಕಣ್ಣಿಲ್ಲದವರಿದ್ದಾರೆ, ಕೈ ಇಲ್ಲದವರಿದ್ದಾರೆ, ಕಾಲಿಲ್ಲದವರಿದ್ದಾರೆ, ಬಾಯೇ ಬರದವರಿದ್ದಾರೆ, ಕಿವಿ ಕೇಳದವರಿದ್ದಾರೆ. ಆದರೆ ಬಂಧುಗಳೇ, ಅವರೆಲ್ಲರಿಗಿಂತ ಕಣ್ಣಿದ್ದು ಕಾಣದವರು, ಕಿವಿಯಿದ್ದು ಕೇಳದವರು, ಕೈಯಿದ್ದು ಕೊಡದವರು, ಕಾಲಿದ್ದು ನಡೆಯದೆ ಅಧಿಕಾರ ನಡೆಸುವವರಿದ್ದಾರಲ್ಲ, ಅವರು ನತದೃಷ್ಟರು ಬಂಧುಗಳೇ. ಅದಕ್ಕೋಸ್ಕರ ನಾವು ಈ ಜಗತ್ತಿನಲ್ಲಿ ಅವರ ಬಗ್ಗೆ ಸಹಾನುಭೂತಿ, ಪಾಪ ಅನ್ನುವುದು ಬೇಡ, ಅವರು ಬದುಕುವುದಕ್ಕೆ ಜೀವನೋತ್ಸಾಹವನ್ನು ತುಂಬಿಸುವ ಕೆಲಸ ಮಾಡೋಣ. ಅವರಲ್ಲಿಯೂ ಜೀವನವನ್ನು ನಡೆಸುವಂಥ ಆತ್ಮಸ್ಥೈರ್ಯವನ್ನು ಬೆಳೆಸೋಣ. ಇದು ಸಹಾನುಭೂತಿ. ನೀವು ನಮ್ಮ ಹಾಗೆ ಬದುಕು ಕಟ್ಟುವುದಕ್ಕೆ ಯೋಗ್ಯರು, ಬದುಕುವುದಕ್ಕೆ ಅರ್ಹರು ಎನ್ನುವ ಮನೋಭಾವನೆಯನ್ನು ವೈಕಲ್ಯತೆ ಹೊಂದಿರುವವರ ಮನಸ್ಸಿನಲ್ಲಿ ಬಿಂಬಿಸುವುದು ಸಾಧ್ಯವಾಗಬೇಕು. ನಮ್ಮ ನೆರೆಹೊರೆಯವರಲ್ಲಿ ಅವರನ್ನು ಇನ್ನಷ್ಟು ತುಚ್ಛೀಕರಿಸಿ ನಿನಗೇನು ಯೋಗ್ಯತೆ ಇಲ್ಲ, ನಿನ್ನ ಹಣೆ ಬರ ಗೊತ್ತು, ನಿಮ್ಮಪ್ಪ ಇಂಥವನು ಅಂತ ಮಾತುಗಳನ್ನಾಡಿ ಅವರನ್ನು ಇನ್ನಷ್ಟು ಕುಗ್ಗಿಸುವುದಕ್ಕೆ ಬದಲಾಗಿ ಇವನು ನನ್ನ ಹಾಗೆ ನೋಡಿ, ಯಾರಾದರೂ ನನಗೆ ಬೈದರೆ ಬೇಜಾರಾಗುತ್ತೆ ಅಂದಮೇಲೆ ನಾನು ಯಾರಿಗಾದರೂ ಬೈದರೆ ಬೇಜಾರಾಗುತ್ತೆ ಅಲ್ವಾ? ಯಾರೋ ನನ್ನನ್ನು ಅಪಹಾಸ್ಯ ಮಾಡಿದರೆ ನೋವಾಗುತ್ತೆ ಅಂದಮೇಲೆ ನಾನು ಬೇರೆಯವರನ್ನು ಅಪಹಾಸ್ಯ ಮಾಡಿದರೆ ನೋವಾಗುತ್ತೆ ಅಲ್ವಾ? ಇದು ಯಾಕೆ ನಮ್ಗೆ ಅರ್ಥವಾಗುವುದಿಲ್ಲ? ಇದನ್ನು ಸಹಾನುಭೂತಿ ಅಂತ ನಾವು ಯಾಕೆ ಅರ್ಥೈಸಿಕೊಳ್ಳುವುದಿಲ್ಲ? ಸಹ ಅನುಭೂತಿ. ಜಗತ್ತಿನಲ್ಲಿ ಸಮವಿಲ್ಲ, ಸೃಷ್ಟಿಯಲ್ಲಿ ನರನಂತೆ ನರನಿಲ್ಲ. ನಮ್ಮ ಹಾಗೆ ನೀವಿಲ್ಲ, ನಿಮ್ಮ ಹಾಗೆ ನಾವಿಲ್ಲ. ಹಾಗಿದ್ದಿದ್ರೆ ಜೀವನಕ್ಕೆ ಸೌಂದರ್ಯವೇ ಇರ್ತಿರಲಿಲ್ಲ. ಎಲ್ಲರೂ ಒಂದೇ ರೀತಿ ಡ್ರೆಸ್ ಹಾಕ್ಕೊಂಡ್ಬಿಟ್ರೆ ಅದರಲ್ಲಿ ಏನು ಮಜಾ ಇದೆ? ಎಲ್ಲರೂ ಅವರವರ ಇಚ್ಛೆಯಂತೆ ಬದುಕಿದಾಗ ಜೀವನದ ಸೌಂದರ್ಯವೇ ಬೇರೆ ಅಲ್ವೇ? ಹಾಗಾಗಿ ನಾವೆಲ್ಲ ಜಗತ್ತಿನಲ್ಲಿ ಬದುಕಕ್ಕೆ ಬಂದಿದ್ದೇವೆ ಬಂಧುಗಳೇ. ಹೇಳ್ತಾರೆ, ಬದುಕು ಭಗವಂತ ಕೊಟ್ಟ ಕಾಣಿಕೆ, ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ. ಹುಟ್ಟು ಸಾವಿನ ಮಧ್ಯದ ಜೀವನ ಆಕಸ್ಮಿಕವೂ ಅಲ್ಲ, ಅನಿವಾರ್ಯವೂ ಅಲ್ಲ, ಇದು ವಾಸ್ತವ. ಈ ವಾಸ್ತವ ಬದುಕಿನಲ್ಲಿ ನಾವು ಬದುಕೋಣ, ಬೇರೆಯವರಿಗೆ ಬದುಕುವುದಕ್ಕೆ ಪ್ರೇರಣೆ ಕೊಡೋಣ, ಸಾಧ್ಯವಾದ ಸಹಕಾರ ಕೊಡೋಣ, ಅವಹೇಳನ, ಅಪಮಾನ ಇವುಗಳಿಂದ ದೂರ ಇರೋಣ. ಅದಕ್ಕಾಗಿ ಏನು ಬೇಕು? ನೀವೆಲ್ಲ ಹೇಳ್ತೀರಾ ಉಪದೇಶ ಭಾರಿ ಸುಲಭ ರೀ, ಆದರೆ ಬದುಕುವುದು ಬಹಳ ಕಷ್ಟ. ಯಾರೋ ನಮಗೆ ಬೈದಿರ್ತಾರೆ, ಅಪಹಾಸ್ಯ ಮಾಡಿರ್ತಾರೆ, ನಾವು ಅವರನ್ನು ಅಪಹಾಸ್ಯ ಮಾಡೋದು ಸರಿಯೇ ಅಂತ, ಸರಿಯಲ್ಲವೇ ಅಂತ ಅನೇಕರ ಮನಸ್ಸಿನಲ್ಲಿ ಪ್ರಶ್ನೆ ಮಾಡುತ್ತೆ. ಬಂಧುಗಳೇ, ಖಂಡಿತವಾಗಿಯೂ ನಾವು ಕಾಲಿಗೆ ಮುಳ್ಳು ನೆಟ್ಟಿದೆ ಅಂತ ಸೂಜಿಯಿಂದ ಮುಳ್ಳನ್ನು ತೆಗಿತೇವೆ ಅಂತ ಆ ಸೂಜಿಯನ್ನು ಕಣ್ಣು ಚುಚ್ಚಿಕೊಂಡ್ರೆ ಏನಾಗುತ್ತೆ ಹೇಳಿ ನೋಡೋಣ. ಕಣ್ಣಲ್ಲಿ ಕಸ ಬಿದ್ದಿದೆ, ಕಸ ತೆಗೆಯುವುದಕ್ಕೆ ಸೂಜಿ ಹಾಕ್ತೇನೆ ಅಂದರೆ ಏನಾಗ್ಬೋದು ಹೇಳಿ ನೋಡೋಣ. ಹಾಗೆ ಯಾರೋ ಮೂರ್ಖ ನನ್ನನ್ನು ಅಪಮಾನಿಸ್ತಾನೆ ಅಂತ ನಾನು ಅವನನ್ನು ಅಪಮಾನಿಸಿ ಯಾಕೆ ಮೂರ್ಖನಾಗಬೇಕು ಎನ್ನುವ ಚಿಂತನೆ ಒಂದು ಗಳಿಗೆ ನಮ್ಮಲ್ಲಿ ಬಂದುಬಿಟ್ರೆ ಆಗ ನಾವು ಖಂಡಿತವಾಗಿಯೂ ದೊಡ್ಡವರಾಗ್ತೇವೆ. ದೊಡ್ಡವರಾಗದಿದ್ದರೂ ಜೀವನದ ಆನಂದವನ್ನು ಅನುಭವಿಸುವುದರಲ್ಲಿ ನಾವೆಲ್ಲೂ ಸೋಲುವುದಿಲ್ಲ. ಅದಕ್ಕೆ ಜೀವನ ತುಂಬ ಸುಂದರವಾಗಿದೆ. ನಾವು ಅಂದುಕೊಂಡ ಹಾಗೆ ಜೀವನ ಅಂದರೆ ಅರ್ಥವಿಲ್ಲದ ಕರಿ ನೆರಳಲ್ಲ ಬಂಧುಗಳೇ, ತುಂಬ ಸುಂದರವಾಗಿದೆ. ಈ ಸುಂದರತೆಯ ಬಹು ಬಣ್ಣವನ್ನು ಕಾಣೋದಿಕ್ಕೆ ಸಹ ಅನುಭೂತಿ. ಇವರು ನನ್ನ ಹಾಗೆ ಈ ಜಗತ್ತೆನ್ನುವ ನಾಟಕದಲ್ಲಿ ಪಾತ್ರಧಾರಿಗಳಾಗಿ ಪಾತ್ರ ಮಾಡ್ತಿದ್ದಾರೆ. ಪಾಪ ಅವರವರು ಪಡೆದ ಕರ್ಮಫಲ ಯಾರಿಗೋ ಕಡಿಮೆ, ಬಡತನದ ಜೀವನ, ಯಾರಿಗೋ ಸಿರಿತನದ ಜೀವನ, ಯಾರಿಗೋ ತಲೆಗೆ ವಿದ್ಯೆ ಹತ್ತಿದೆ, ಯಾರಿಗೋ ತಲೆಗೆ ವಿದ್ಯೆ ಹತ್ತಿಲ್ಲ. ಅಂದಾಕ್ಷಣ ಅವರು ಯಾರೂ ಸಹ ದಡ್ಡರು, ಜೀವನ ನಡೆಸುವುದಕ್ಕೆ ಅನರ್ಹರು ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಸರಿಯಾಗಿ
ಉತ್ತರವನ್ನೂ ಹೇಳೋದಕ್ಕೆ ಬರದ ವ್ಯಕ್ತಿ ದೀಪವನ್ನೇ ಕಂಡುಹಿಡಿದ. ಥಾಮಸ್ ಆಲ್ವಾ ಎಡಿಸನ್ ಕ್ಲಾಸ್ನಲ್ಲಿ ಕೇಳಿದ ಪ್ರಶ್ನೆಗೆ ಅವನು ಕ್ರಮಬದ್ಧವಾದ ಉತ್ತರವನ್ನೇ ಕೊಡದಿದ್ದಕ್ಕೆ ಅವನನ್ನು ಕ್ಲಾಸಿಂದ ಹೊರಗೆ ಹಾಕಿದರು. ಆದರೆ ಅವನಿವತ್ತು ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿರುವ, ನೋಡ್ತಿರುವ, ಕೇಳ್ತಿರುವ ಎಲ್ಲದಕ್ಕೂ ಮೂಲವಾದಂತಹ ಬಲ್ಬನ್ನು ಕಂಡುಹಿಡಿದು ಜಗತ್ತೇ ಬೆಳಗುವಂತೆ ಮಾಡಿದ. ಹಾಗಂತ ಒಂದು ದಿಕ್ಕಿನಲ್ಲಿ ಯಾರೋ ದಡ್ಡರಿದ್ದಾರೆ, ಯಾರೋ ಶಕ್ತಿಹೀನರಿದ್ದಾರೆ, ಯಾರೋ ಬಡವರಿದ್ದಾರೆ ಅಂದರೆ ಅವರಲ್ಲಿ ಗುಣಗಳ ಸಿರಿವಂತಿಕೆ ಇಲ್ಲ, ಶರೀರದ ಸಾಮರ್ಥ್ಯ ಇಲ್ಲ, ಬದುಕುವ ಛಲ ಇಲ್ಲ ಅಂತ ನಾವು ಅಂದ್ಕೊಳ್ಳುವುದು ಬೇಡ. ಅದಕ್ಕೆ ಸಹಾನುಭೂತಿ ಅಂದರೆ ಕರುಣೆ ಅಥವಾ ಕನಿಕರವಲ್ಲ, ನಮ್ಮ ಹಾಗೆ ಇವರು ಅಂತ ತಿಳ್ಕೊಳ್ಳುವ ಮನೋಭಾವನೆಯನ್ನು ಸಹಾನುಭೂತಿ ಅಂತ ಹೇಳಲಾಗುತ್ತೆ. ಇಲ್ಲಿಂದ ಅಂತರಾಳದಿಂದ ಇವರನ್ನು ನಮ್ಮವರು ಅಂತ ತಿಳ್ಕೊಂಡಾಗ, ಪ್ರತಿಯೊಬ್ಬರನ್ನು ನಮ್ಮವರು ಅಂತ ಗೌರವಿಸಿದಾಗ ನೀವು ಕೇಳ್ಬೋದು ಇದರಿಂದ ಏನು ಪ್ರಯೋಜನವಾಗುತ್ತೆ ಅಂತ. ನೋಡಿ, ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಗೌರವದ ಭಾವನೆ ಇಟ್ಕೊಂಡು ಮಾತಾಡಿದಾಗ ಎದುರಿನ ವ್ಯಕ್ತಿಯೂ ನಮ್ಮನ್ನು ಗೌರವದಿಂದ ನೋಡಿಯೇ ನೋಡ್ತಾನೆ. ಏನು ಮಾಡ್ತಾನೋ ಮಾಡ್ಕೊಳ್ಳಿ, ನಾನು ಹೀಗೆ ಮಾಡ್ತೇನೆ ಅಂತ ಒಳಗೆ ಒಂದು ಭಾವನೆ, ಹೊರಗೊಂದು ಭಾವನೆಯನ್ನು ನಾನು ಇಟ್ಕೊಂಡ್ರೆ ಅವನು ಹಾಗೆ ಮಾಡ್ತಾನೆ. ಏಕೆಂದರೆ ಆ್ಯಕ್ಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸಮನಾಗಿಯೂ ವಿರುದ್ಧವಾಗಿಯೂ ಇರುತ್ತವೆ ಅಂತ ವಿಜ್ಞಾನ ನಮ್ಗೆ ಹೇಳುತ್ತೆ. ಅದಕ್ಕೆ ಬನ್ನಿ ಬಂಧುಗಳೇ, ಸಹ ಅನುಭೂತಿಯಿಂದ ನಾವೆಲ್ಲರೂ ಈ ಧರೆಯನ್ನು ಹಂಚ್ಕೊಂಡು ಹುಟ್ಟಿದ್ದೇವೆ, ಈ ಗಾಳಿಯನ್ನು ಹಂಚಿಕೊಂಡು ಉಸಿರಾಡ್ತಾ ಇದ್ದೇವೆ, ಈ ದೇವ ಜಲವನ್ನು ಹಂಚಿಕೊಂಡು ನೀರಡಿಕೆ ತೀರಿಸ್ಕೊಳ್ತಾ ಇದ್ದೇವೆ. ಯಾಕೆ ಭಾವನೆಗಳನ್ನು ಹಂಚ್ಕೋಬಾರ್ದು, ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು ಎನ್ನುವಂತಹ ಸಹ ಅನುಭೂತಿ ನಮ್ಮಲ್ಲಿ ಮೂಡಿದರೆ ನಾವು ಅನೇಕರ ಜೀವನದ ಅಸುರಕ್ಷತೆಯ ಭಾವನೆಯನ್ನು ದೂರ ಮಾಡ್ಬೋದು. ಬಂಧುಗಳೇ, ಎಲ್ಲರಿಗೂ ಉಪಕಾರ ಮಾಡೋಕ್ಕೆ ಆಗದೇ ಇದ್ದರೂ ಅಪಕಾರವನ್ನು ಮಾಡದೆ ಬದುಕಬಹುದು. ಅದಕ್ಕೆ ಸಹ ಅನುಭೂತಿ ಇದು ಬಹಳ ಮುಖ್ಯವಾಗುತ್ತೆ. ಸಹ ಅನುಭೂತಿ ಅಂದರೆ ನೋಡಿ, ನಾವು ಪ್ರತಿಯೊಬ್ಬರೂ ಸಹ ನಮಗೆ ಗೊತ್ತಿದೆ, ನಮ್ಮ ಕಾಲಿಗೇನಾದರೂ ಚುಚ್ಚಿದ್ರೆ ನಮಗೆ ನೋಯುತ್ತೆ, ಮನಸ್ಸಿಗೇನಾದರೂ ಚುಚ್ಚಿದ್ರೆ ಬಹಳ ದಿನಗಳ ಕಾಲ ಆ ಗಾಯ ಮಾಯುವುದೇ ಇಲ್ಲ. ಕಾಲಿಗೆ ಚುಚ್ಚಿದ ಗಾಯ 4 ದಿನಕ್ಕೆ ಮಾಯಬಹುದು, ಆದರೆ ಮನಸ್ಸಿನ ಗಾಯ ಕೆಲವೊಮ್ಮೆ ಸಾಯೋ ತನಕ ಹಸಿರಾಗಿಯೇ ಉಳಿದುಬಿಡುತ್ತೆ. ಆಗ ಆ ಗಾಯಕ್ಕೆ ಹೊಣೆಯಾದವರಿಗೂ ಜೀವನ ಪರ್ಯಂತ ನೋವು ತಪ್ಪಿದ್ದಲ್ಲ. ಏಕೆಂದರೆ ಕರ್ಮಫಲವನ್ನು ಯಾವ ರಬ್ಬರಿಂದನೂ ಅಳಿಸೋದಕ್ಕೆ ಬರಲ್ಲ. ನೀವು ಮಾಡಿದ ಗಣಿತ ತಪ್ಪಿದರೆ ರಬ್ಬರಿಂದ ಅಳಿಸಿ ಹೊಸದನ್ನು ಬರೀಬಹುದು ಬಂಧುಗಳೇ, ಅಥವಾ ಕಂಪ್ಯೂಟರ್ನಲ್ಲಿ ಡಿಲೀಟ್ ಮಾಡಿ ಹಾಕ್ಬೋದು ಉತ್ತರವನ್ನು. ಆದರೆ ಕರ್ಮಫಲ ಎನ್ನುವಂತಹ ಒಂದು ಉತ್ತರ ಇದೆಯಲ್ಲ, ಅದನ್ನು ಯಾವ ಕಂಪ್ಯೂಟರ್ನಿಂದಲೂ ನೀವು ಡಿಲೀಟ್ ಮಾಡೋಕ್ಕಾಗೋದಿಲ್ಲ, ರಬ್ಬರ್ ಬಳಸಿ ಅಳಿಸೋಕ್ಕಾಗೋದಿಲ್ಲ, ನೀರಿನಿಂದ ತೊಳೆಯೋಕ್ಕಾಗೋದಿಲ್ಲ. ಅದಕ್ಕೆ ಒಮ್ಮೆ ಮಾಡೋದಕ್ಕೆ ಮುಂಚೆ ನಾವು ಯೋಚಿಸೋಣ, ಬೇರೆಯವರ ಬಗ್ಗೆ ಕ್ಷುಲ್ಲಕವಾಗಿ, ಕನಿಷ್ಠವಾಗಿ, ಅವಹೇಳನಕಾರಿಯಾಗಿ ಚಿಂತನೆ ಮಾಡುವುದಕ್ಕೆ ಬದಲಾಗಿ ಇವರು ನಮ್ಮ ಹಾಗೆ, ನಾವು ತಪ್ಪು ಮಾಡ್ತೇವೆ, ನಮ್ಮ ಕೈಯಿಂದನೂ ಏನಾದರೂ ಬಿದ್ದು ಹೋಗಬಹುದು, ಒಳಿತದೆ ಅದು, ಹಾಗೆ ಇವರಿಂದನೂ ಆಗಿದೆ ಅಂತ ನಾವು ಪ್ರತಿಯೊಬ್ಬರನ್ನು ನಮ್ಮ ಹಾಗಂತ ಇಲ್ಲಿ ನಾವು ಕೆಲವೊಮ್ಮೆ ಈ ಪ್ರಶ್ನೆ ಇನ್ನೊಂದು ಉದ್ಭವಿಸುತ್ತೆ. ಸಹಾನುಭೂತಿ ಅಂದರೆ ಒಬ್ಬ ಕಳ್ಳನನ್ನು ಪೊಲೀಸ ತನ್ನ ಹಾಗೆ ಅಂದ್ಕೊಂಡ್ರೆ ಏನಾಗಬಹುದು ಅಂತ ಅಲ್ವಾ? ಇದಕ್ಕೆ ಸಹಾನುಭೂತಿ ಅಂತ ಹೇಳಬೇಕಾ ಅಂತ ಇಲ್ಲ. ಅಲ್ಲಿ ಕರ್ತವ್ಯ ಬೇರೆಯಾಗುತ್ತೆ. ಆದರೆ ಆ ಕಳ್ಳನನ್ನು ಕೈದಿಯಾಗಿಸಿದಾಗಲೂ ಸಹ ಅವನು ಹೊಟ್ಟೆಗೆ ಅನ್ನ ಕೊಡುವುದು ಒಂದು ಸಹಾನುಭೂತಿ. ಕನಿಷ್ಠವಾಗಿ ನೋಡದೆ ಅವನನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು, ಅವನಿಂದ ಏನನ್ನ ಮಾಡಿಸ್ಬೇಕು ಅದು ಬೇರೆ ವಿಷಯ. ಕರ್ತವ್ಯವನ್ನು ಮರೆಯದೆ, ಮನುಷ್ಯತ್ವವನ್ನು ಮರೆಯದೆ ಬದುಕುವುದಿದೆಯಲ್ಲ, ಇದು ನಿಜವಾದ ಸಹಾನುಭೂತಿ. ಈ ಸಹ ಅನುಭೂತಿ ನಾವೆಲ್ಲರೂ ಒಂದು ಚೇತನ ಆತ್ಮಗಳು ಸೃಷ್ಟಿಯಲ್ಲಿ ಪಾತ್ರ ಮಾಡುವುದಕ್ಕೆ ಬಂದಿದ್ದೇವೆ. ಒಬ್ಬೊಬ್ಬರದು ಒಂದೊಂದು ಪಾತ್ರ. ಹಿಂದಿನ ಪಾತ್ರದ ಬಗ್ಗೆ ನೆನಪಿಲ್ಲ, ಮುಂದಿನ ಪಾತ್ರದ ಬಗ್ಗೆ ಗೊತ್ತಿಲ್ಲ. ಅದಕ್ಕಾಗಿ ಈಗಿನ ಪಾತ್ರವನ್ನು ನಾವು ಸರಿಯಾಗಿ ಮಾಡೋಣ. ಆ ಮೂಲಕ ನಾಳೆಯ ಪಾತ್ರವನ್ನು ನಾವು ಗಟ್ಟಿ ಮಾಡಿಕೊಳ್ಳೋಣ ಅಲ್ವೇ? ಬಾಲ್ಯವನ್ನು ಹುಡುಗಾಟಿಕೆಯಿಂದ ಕಳೆದರೆ ಕೊನೆಗೆ ಯೌವನದಲ್ಲಿ ಪರದಾಡಬೇಕಾಗುತ್ತೆ, ವೃದ್ಧಾಪ್ಯದಲ್ಲಿ ಅಲೆದಾಡಬೇಕಾಗುತ್ತೆ. ಅದಕ್ಕೆ ಬಾಲ್ಯದಲ್ಲೇ ಜವಾಬ್ದಾರಿಯಿಂದ ಓದಿದರೆ, ಒಂದು ವಿದ್ಯೆಯನ್ನು ಕಲಿತುಕೊಂಡ್ರೆ, ಒಂದು ಶಕ್ತಿಯನ್ನು ಪಡ್ಕೊಂಡ್ರೆ ಯೌವನವನ್ನು ನಿಶ್ಚಿಂತೆಯಾಗಿ, ವೃದ್ಧಾಪ್ಯವನ್ನು ಆರಾಮವಾಗಿ ಕಳೆಯಬಹುದು. ಅದಕ್ಕೋಸ್ಕರ ಬನ್ನಿ ಬಂಧುಗಳೇ, ಸಹಾನುಭೂತಿ ನಮ್ಮ ಒಂದು ಗೌರವಶಾಲಿ ಗುಣವಾಗಲಿ ವಿನಃ ಸಹಾನುಭೂತಿ ಬೇರೆಯವರ ಬಗ್ಗೆ ಅಯ್ಯೋ ಪಾಪ ಎನ್ನುವಷ್ಟಕ್ಕೆ ಮೀಸಲಾಗುವುದು ಬೇಡ. ವೀಣಕ್ಕ, ಸಹಾನುಭೂತಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ ನೀವು. ತುಂಬ ಖುಷಿಯಾಯಿತು ಒಂಥರ. ಯಾಕೆಂದರೆ ಸಹಾನುಭೂತಿಯ ಬಗ್ಗೆ ನನ್ನದೇ ಆದ ಒಂದು ಕಲ್ಪನೆಗಳಿದ್ವು ನನಗೆ.
ಅದನ್ನು ಹೊರತುಪಡಿಸಿ ಇಷ್ಟೆಲ್ಲ ಅದಕ್ಕೆ ಅರ್ಥಗಳಿದ್ದಾವೆ ಅಂತ ಹೇಳಿ ತಿಳ್ಕೊಂಡು ಭಾಳ ಸಂತೋಷ ಆಯಿತು. ಮತ್ತು ಇವತ್ತಿನ ನಾವು ಇನ್ನೊಂದು ವಿಷಯವನ್ನು ತಗೊಳ್ಳೋದಾದರೆ ಜೀವನ ಸುರಕ್ಷಾ ಭಾವನೆ ಅಂತ ಹೇಳಿದ್ರಿ ನೀವು. ಜೀವನ ಸುರಕ್ಷಾ ಭಾವನೆ ಅಂತಂದರೆ ನಮ್ಮ ಜೀವನದ ಸುರಕ್ಷತೆಯ ಬಗ್ಗೆ ಎಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ವೈಯಕ್ತಿಕ ಕಾಳಜಿಗಳಿರ್ತವೆ. ಈಗ ತಾಯಿ ಮಗುವನ್ನು ಸುರಕ್ಷೆ ಮಾಡೋದರ ಬಗ್ಗೆ ಆಗಲಿ, ಅಥವಾ ಒಬ್ಬ ಪತಿ ಪತ್ನಿಯನ್ನು ಸುರಕ್ಷೆ ಮಾಡೋದಾಗಲಿ, ಅಥವಾ ತನ್ನ ಕುಟುಂಬವನ್ನು ಸುರಕ್ಷೆ ಮಾಡೋದಾಗಲಿ, ಈ ಥರನ, ಅಥವಾ ನನ್ನ ಜೀವನವನ್ನು ನಾನು ಸುರಕ್ಷೆ ಮಾಡಿಕೊಡೋದ್ರ ಬಗ್ಗೆನಾ, ಆತ್ಮಸುರಕ್ಷತೆಯ ಬಗ್ಗೆನಾ, ಯಾವ ಥರ ಅಂತ ಹೇಳಿ ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಡ್ತೀರಾ? ಹೌದು, ಸಹಾನುಭೂತಿಯ ಬಗ್ಗೆ ತುಂಬ ವಿವರವಾಗಿ ನಾವೆಲ್ಲ ಚಿಂತಿಸೋದಕ್ಕೆ ಸಾಧ್ಯವಾಗಿದೆ. ಕೇವಲ ಚಿಂತಿಸಿದರೆ ಸಾಲದು, ನಾವು ಸಹ ಅನುಭೂತಿಯಿಂದ ಬದುಕಬೇಕು. ಯಾಕೆಂದರೆ ಬದುಕು ಎಲ್ಲರಿಗೂ ತುಂಬ ಪ್ರಿಯವಾದದ್ದು. ಈ ಸಹಾನುಭೂತಿಯ ಬಗ್ಗೆ ಚಿಂತನೆ ಮಾಡುವಾಗ ನಾವು ಹೇಳಿದ್ದೇವೆ, ಒಬ್ಬ ಕೈದಿಗೆ ಜೀವಾವಧಿ ಶಿಕ್ಷೆಗಿಂತ ಒಂದು ಫಾಂಸಿ ಶಿಕ್ಷೆ ಆದರೆ ಅವನು ಜೀವಾವಧಿ ಮಾಡ್ಕೊಳ್ಳೋಕ್ಕೆ ಅಪ್ಲೈ ಮಾಡ್ತಾನೆ. ಜೀವಾವಧಿ ಆದರೆ ಹೇಗಾದರೂ ಮಾಡಿ ನನ್ನ ಕ್ಯಾರೆಕ್ಟರ್ ಚೆನ್ನಾಗಿದೆ, ಬಿಹೇವಿಯರ್ ಚೆನ್ನಾಗಿದೆ, ಬೇಗ ಬಿಡುಗಡೆ ಮಾಡಿ ಅಂತ ಬೇಡ್ಕೊಳ್ತಾನೆ. ಹೀಗೆ ಮನುಷ್ಯ ಸಾಯುವುದನ್ನು ಮುಂದೂಡುವುದಕ್ಕೆ ಪ್ರಯತ್ನಿಸ್ತಾನೆ. ಎಷ್ಟೇ ವಯಸ್ಸಾದವರಿಗೂ ಕೇಳಿ ಇನ್ನೂ 4 ದಿನ ಬದುಕಬೇಕು ಅಂತ, ಏನಾದರೂ ಮಾಡಬಾರ್ದು ಕೆಲಸ, ಏನಾದರೂ ಒಂದು ಕಠಿಣವಾದ ಕೆಲಸ ಹೇಳಿದ್ರೆ, ಯಾಕ್ರಿ ನಾನು ಸಾಯಿಸ್ಬೇಕು ಅಂತಿದ್ದೀರಾ ಅಂದರೆ ಮನುಷ್ಯ ಸಾಯುವುದಕ್ಕಂತೂ ಎಂದೂ ಇಷ್ಟಪಡೋದಿಲ್ಲ. ಪ್ಲ್ಯಾನ್ ಮಾಡುವುದೂ ಇಲ್ಲ ಅವನು ಸಾಯುವುದಕ್ಕೆ, ಉಳಿದದ್ದಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾನೆ, ಆದರೆ ಸಾಯುವುದಕ್ಕಿಲ್ಲ. ಬದುಕು ಅಷ್ಟು ಪ್ರಿಯವಾದದ್ದು ಮನುಷ್ಯನಿಗೆ. ಆದರೆ ಇಷ್ಟು ಪ್ರಿಯವಾದ ಬದುಕನ್ನು ಸುರಕ್ಷಿತವಾಗಿ ನಡೆಸುವುದರ ಬಗ್ಗೆ ಎಂದಾದರೂ ಪ್ಲ್ಯಾನ್ ಮಾಡ್ತೇವ ನಾವು? ಜೀವನ ಏನೋ ತುಂಬ ಇಷ್ಟ ನಮಗೆ, ಬದುಕಬೇಕು ಅಂತ ಆಸೆ ನಮಗೆ. ಆದರೆ ಈ ಹಿಂದೆ ಸಹಾನುಭೂತಿಯಲ್ಲಿ ನಾವು ಚಿಂತನೆ ಮಾಡಿದ ಹಾಗೆ ನಾವು ಒಂಟಿಯಾಗಿ ಬದುಕಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ? ಜನ ಬೇಕು ನಮಗೆ, ಜನರ ಮಧ್ಯೆ ನಮ್ಮ ಬದುಕು. ಈ ಬದುಕು ಸುಂದರವಾಗಬೇಕಾದ್ರೆ 2 ರೀತಿಯಿಂದ ಬದುಕ್ಬೋದು. ನಾವು ಕಾಕಪೋಕರ ಸಂಘವನ್ನು ಕಟ್ಕೊಂಡು ಕುಡಿದು ತಿಂದು ಮಜಾ ಮಾಡಿ ಖಾವೋ ಪಿವೋ ಮೌಜ್ ಕರೋ ಜೀವನಕ್ಕೂ 3 ದಿನ ಕಾಯೆ ಅಂತ ಹೇಳ್ಕೊಂಡು ಆರಾಮವಾಗಿ ಇದ್ದಿದ್ದನ್ನೆಲ್ಲ ಖರ್ಚು ಮಾಡಿಕೊಂಡು ಯಾರು ತಲೆ ಹೊಡೆದಾದ್ರು, ಯಾರು ಪಾಕೆಟ್ ಹೊಡೆದಾದ್ರು ಒಟ್ಟಾರೆ ಬದುಕುವುದು. ಬೇಕಾ ಅನಿಸಿದ್ದನ್ನೇ ತಿನ್ಬಿಡೋದು. 5 ಸ್ಟಾರ್ ಹೋಟೆಲು 5 ಸ್ಟಾರ್ ಹೋಟೆಲು, ಎಲ್ಲಿ ಬೇಕಾ ಅಲ್ಲಿ ತಿನ್ನೋದು, ಎಲ್ಲಿ ಬೇಕಾ ಅಲ್ಲಿ ಮಲಗೋದು. ಒಟ್ಟು ಮನಸ್ಸಿಗೆ ಏನು ಅನಿಸುತ್ತೋ ಹಾಗೆ ಮಾಡಿ ನಾನು ಬದುಕ್ತೇನೆ ಅನ್ನೋದು. ಇನ್ನೊಂದು ಸುಶೀಲವಾದ, ಸುಂದರವಾದ, ವ್ಯವಸ್ಥಿತವಾದ, 4 ಜನ ನೋಡಿ ಅಸೂಯೆ ಪಡುವಂತಹ ಶಾಂತ ನೆಮ್ಮದ ಜೀವನವನ್ನು ನಡೆಸುವಂಥದ್ದು. ಹೇಳಿ, ಯಾವ ಜೀವನ ಸೂಕ್ತ? ನೋಡಿ, ಜೀವನ ಸುರಕ್ಷವಾಗಬೇಕಾದ್ರೆ ಜೀವನ ಎಂತಹದ್ದಿರಬೇಕು ಅನ್ನೋದು ಭಾಳ ಮುಖ್ಯ. ಒಂದು ವಯಸ್ಸಿನಲ್ಲಿ ಮನುಷ್ಯನಿಗೆ ಗೊತ್ತಾಗೋದಿಲ್ಲ, ಒಟ್ಟಾರೆ ಮಜಾ ಮಾಡುವುದೇ ಜೀವನ ಅನಿಸುತ್ತೆ. ನೆನ್ನೆ ನಾವು ರಸ್ತೆಯಲ್ಲಿ ಹೋಗ್ತಿರುವಾಗ ನೋಡಿದ್ವಿ, 1-2 ಜನ ಯುವಕರು ಏನು ಫಾಸ್ಟಾಗಿ ಬೈಕ್ ಹಾಕ್ಕೊಂಡು ಹೋದ್ರು ಅಂದರೆ ಜಿಗ್ಜ್ಯಾಗ್ ಆಗಿ ಎಲ್ಲರನ್ನ ಹಿಂದೆ ಹಾಕ್ಕೊಳ್ತಾ ಅವ್ರು ಹೋಗಿ ನಿಂತಿದ್ಕೊ, ನಂಗೆ ಎಲ್ಲಿ ಗೊತ್ತಾ, ಟ್ರಾಫಿಕ್ ಸಿಗ್ನಲ್ನ ನಿಲ್ಲೇಬೇಕಾಯ್ತು. ಅಷ್ಟು ಹಾರಿಸ್ಕೊಂಡು ಹೋಗಿ ನಿಂತು ಮಾಡಿದ್ದಾದ್ರಿ ಏನಪ್ಪ? ಅದೇ ಒಂದು ಸರಿಯಾದ ವೇಗದಲ್ಲಿ ಹೋಗಿದ್ರೆ ಅಷ್ಟು ಜನರ ಮನಸ್ಸಿನ ಶಾಪ ಅವರಿಗೆ ಸಿಗ್ತಿರ್ಲಿಲ್ವಲ್ಲ? ಯಾರ್ದೋ ಗಾಡಿ ಎಗರಿಸ್ಕೊಂಡು, ಯಾರಿಗೋ ಟಚ್ ಮಾಡಿಕೊಂಡು, ಯಾರ್ದೋ ಗ್ಲಾಸ್ ಒಡ್ಕೊಂಡು ಬರ್ರಂತ ಹಾರಿ ಹೋಗಿ. ಅಂದರೆ ಜೀವನದ ಆವೇಗ, ಉದ್ವೇಗ ಜೀವನದ ಅಸುರಕ್ಷತೆಯನ್ನು ಹೆಚ್ಚಿಸುತ್ತೆ ಅನ್ನೋದಕ್ಕೆ. ಯಾಕೆಂದರೆ ನಾವು ನೋಡ್ತಾ ಇದ್ದ ಹಾಗೆ ಅಷ್ಟು ವೇಗವಾಗಿ ಹೋಗ್ತಾ ಇದ್ದ ಬೈಕ್ಗೆ ಟ್ರಾಫಿಕ್ ಹತ್ರ ಸಿಗ್ನಲ್ ಹಾಕುವನಲ್ಲಿ ಬ್ರೇಕ್ ಹಾಕೋಕ್ಕಾಗದೆ ಬಿದ್ದುಬಿಟ್ರು ಇಬ್ಬರು. ಏನಾಯಿತು? ಅಷ್ಟು ವೇಗವಾಗಿ ಟ್ರಾಫಿಕ್ ಎಗರಿ ಹೋಗೋಕ್ಕಾಗುತ್ತಾ? ಇಲ್ಲ. ಬಂಧುಗಳೇ, ಜೀವನದ ಹಾದಿಯನ್ನು ಸುರಕ್ಷಿತವಾಗಿ ಸವಿಸಬೇಕಾದ್ರೆ ಅದನ್ನು ಸುಗಮವಾಗಿ ನಡೆಸಬೇಕಾದದ್ದು ಅಗತ್ಯ ಅಲ್ವಾ? ನೋಡಿ, ಹೇಗೆ ಬಿಸಿ ರಕ್ತದ ವಯೋಸಹಜವಾದಂಥ ಉದ್ವೇಗ ಜೀವನ ಏನು ನಂದೆಯ ಆಕಾಶದಲ್ಲಿ ಹಾರಬಲ್ಲೆ ಎನ್ನುವಂತಹ ಒಂದು ಉತ್ತೇಜನವನ್ನು ಕೊಡುತ್ತೆ. ಈ ಉತ್ತೇಜನಕ್ಕೆ ಮೂಲ ಕಾರಣ ಏನು ಅಂದರೆ ಅವರಿಗೆ ಜೀವನದ ಬಗ್ಗೆ ಸರಿಯಾದ ಕಲ್ಪನೆಯೇ ಇಲ್ಲ. ಜೀವನ ಸುರಕ್ಷಾ ಭಾವನೆ. ಏನು ಜೀವನ ಅಂದರೆ? ಇದ್ದ ಹಣ ಎಲ್ಲ ಉಡಾಯಿಸ್ಬಿಡೋದಾ? ಅಥವಾ ಎಲ್ರಿಗಿಂತ ಮುಂಚೆ ನಾನು ಮಾಡಿಬಿಡಬೇಕು, ಎಲ್ರಿಗಿಂತ ಮುಂಚೆ ನಾನು ಹೋಗ್ಬಿಡಬೇಕು, ಈ ರೀತಿಯಾಗಿ ಬದುಕುವುದು ಜೀವನವ? ಜೀವನ ಒಂದು ಓಟನ? ಎಲ್ಲರಿಗಿಂತ ಮುಂಚೆ ಹೋಗಿ ನಾನು ಅಲ್ಲಿ ನಿಂತ್ಕೋಬೇಕು, ನಾನು ಗುರಿ ತಲುಪಬೇಕು ಅನ್ನೋಕ್ಕೆ? ಸ್ವಲ್ಪ ಯೋಚನೆ ಮಾಡಿದಾಗ ಜೀವನ ಎನ್ನುವುದು ಬಹು ಸುಂದರವಾದಂತಹ ನಮಗೆ ಸಿಕ್ಕಿರುವ ಅವಕಾಶ. ಹೇಗೆ ಬೇಕೋ ಹಾಗೆ ಈ ಜೀವನ ಸೌಧವನ್ನು ನಾವು ನಿರ್ಮಿಸಿಕೊಳ್ಳುವಂತಹ ಎಲ್ಲ ಅವಕಾಶ ನಮ್ಮ ಕೈಯಲ್ಲಿದೆ. ಸುತ್ತಿಗೆ ಮತ್ತು ಚಾಣ ಎರಡೂ ನಮ್ಮ ಕೈಯಲ್ಲಿದೆ.
ಎಷ್ಟು ಸುಂದರವಾದ ಮೂರ್ತಿಯನ್ನು ಬೇಕಾದರೂ ಈ ಜೀವನದಲ್ಲಿ ನಾವು ತಯಾರಿಸ್ಬೋದು. ಬೇಡ ಅಂದರೆ ಸಿಟ್ಟು ಬಂದರೆ ಆಚೆ ಈಚೆ 4 ಚಾಣ ಬಾರಿಸಿ ಆ ಕಲ್ಲನ್ನು ಚೌಕವಾಗಿ ಮಾಡಿ ಮೆಟ್ಲು ಮಾಡಿ ಹಾಕ್ಬೋದು. ಅದು ಬೇಡ ಆಯಿತು ಅಂದರೆ ರೇಗಿ ಹೋಗಿ 4 ಸರಿಯಾಗಿ ಒಡೆದು ಚೂರು ಚೂರಾಗಿಸಿ ಜಲ್ಲಿಕಲ್ಲು ಮಾಡಿಯೂ ಬಿಸಾಡಿಬಿಡ್ಬೋದು ಆ ಕಲ್ಲನ್ನು. ಹೇಳಿ, ಹೇಗೆ ರೂಪಿಸ್ಕೊಳ್ಳೋಣ ನಮ್ಮ ಜೀವನವನ್ನು? ಸುರಕ್ಷಿತವಾದ, ಭಾವನಾತ್ಮಕವಾದ, ಅರ್ಥಪೂರ್ಣವಾದ, 4 ದಿನ ಬದುಕಿದರೂ ನೆಮ್ಮದಿಯ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಸುರಕ್ಷೆ ಬೇಡವಾ? ಯಾವ ರೀತಿಯ ಸುರಕ್ಷೆ? ಬೇಕಾದಷ್ಟು ಇನ್ಶೂರೆನ್ಸ್ ಮಾಡಿಟ್ಟಿದ್ದೀವಲ್ಲ, ಇನ್ಯಾವ ಸುರಕ್ಷೆ ಅಂತ ಯೋಚನೆ ಮಾಡ್ತೀರಾ? ನೀವೆಗ್ರು ಹೋದ್ಮೇಲೆ ಆ ಸುರಕ್ಷಿತ ಇನ್ಶೂರೆನ್ಸ್ ನಿಮಗೇನು ಪ್ರಯೋಜನ ಬಂಧುಗಳೇ? ಅದಕ್ಕೆ ಏನು ಸಾಧಿಸ್ತಿದ್ರು ಬದುಕಿ ಸಾಧಿಸ್ಬೇಕಲ್ವ? ಜೀವನದ ಬಗ್ಗೆ ಇನ್ಸೆಕ್ಯೂರ್ ಫೀಲಿಂಗ್ ಯಾರಿಗಿರುತ್ತೆ ಅವರು ಬಹಳಷ್ಟು ಸಿಟ್ಟನ್ನು ಹೊಂದಿರ್ತಾರೆ. ನಾಳೆಯ ಬಗ್ಗೆ ಭರವಸೆ ಇಲ್ಲದಿರುವವರು ಯಾರನ್ನೂ ನಂಬುವುದಿಲ್ಲ. ಸಂದೇಹ ಅವರ ಮಗ್ಗಲಲ್ಲೇ ಇರುತ್ತೆ ಯಾವಾಗಲೂ ಸಹ. ಅದಕ್ಕೆ ಬಂಧುಗಳೇ, ಇವೆರಡನ್ನೂ ಬಿಡೋಣ. ಜೀವನ ಸುರಕ್ಷಿತವಾಗಿರಬೇಕಾದ್ರೆ ಅತಿಯಾದ ಆವೇಗ, ಉದ್ವೇಗ, ಅದಕ್ಕೆ ಮೂಲವಾದ ಸಿಟ್ಟು ಅದು ಬೇಡ. ಖಂಡಿತವಾಗಿಯೂ ನಾಳೆ ಸುರಕ್ಷಿತವಾಗಬೇಕಾದ್ರೆ ಇಂದು ಭದ್ರವಾಗಿರಲಿ. ಇವತ್ತು ಸರಿಯಾಗಿದ್ದರೆ ನಾಳೆ ಸರಿಯಾಗಿಯೇ ಇರುತ್ತೆ. ಇವತ್ತು ಎನ್ನುವುದರ ನೆರಳೇ ನಾಳೆ. ವಸ್ತುವೇ ಇಲ್ಲದೆ ಹೋದರೆ ನಾಳೆಯ ನೆರಳು ಎಲ್ಲಿಂದ ಬರೋಕ್ಕೆ ಸಾಧ್ಯ? ನೆರಳು ಸರಿಯಾಗಿರಬೇಕಾದ್ರೆ ವಸ್ತು ಸುರಕ್ಷಿತವಾಗಿರಬೇಕು. ಆದ್ದರಿಂದ ಇವತ್ತನ್ನು ಸದುಪಯೋಗ ಮಾಡಿಕೊಳ್ಳೋಣ. ನಾಳೆ ಖಂಡಿತವಾಗಿಯೂ ಸುರಕ್ಷಿತವಾಗಿರುತ್ತೆ. ಸ್ವಲ್ಪ ಯೋಚನೆ ಮಾಡಿ ಇವತ್ತನ್ನು ನಾವು ಒಂದು ಫಿಕ್ಸ್ಡ್ ಡೆಪಾಸಿಟ್ ಆಗಿ ಮಾಡಿಕೊಳ್ಳೋಣ. ಅದಕ್ಕಾಗಿ ಏನು ಮಾಡಬೇಕು? ಜೀವನ ಸುರಕ್ಷಿತವಾಗಿರುವುದಕ್ಕೆ ನಾವೇನು ಮಾಡಬೇಕು, ಹೇಗೆ ಬದುಕಬೇಕು ಅನ್ನುವುದನ್ನು ಮೊದಲು ನಿಶ್ಚಯಿಸ್ಕೊಳ್ಳೋಣ. ಹೇಗೋ ನೋಡಿ, ನಮ್ಮ ಮುಂದೆ ಬಹಳ ಮುಖ್ಯವಾಗಿ ನಾವು ಕಾಣುವಂತಹ ಅಲೆಕ್ಸಾಂಡರ್ನ ಜೀವನ ಇದೆ. ನಾ ಇಡೀ ವಿಶ್ವವನ್ನು ಗೆದ್ದು ಬಿಡ್ತೇನೆ ಅಂತ ಹೋರಾಟ ಮಾಡ್ತಾ 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 ಭಾರತಕ್ಕೆ ಬಂದ. ಕೊನೆಗಿಲ್ಲಿ ಕಾಣದ ನೆಲದಲ್ಲಿ ಗೆದ್ದ ಎಲ್ಲವನ್ನ ಬೀಸಾಡಿ ಜೀವನವನ್ನೇ ಬೀಸಾಡಿ ಹೋಗಬೇಕಾಯ್ತು. ಅವನು ಏನು ಸಾಧಿಸಿದ? ಸತ್ತ ಮೇಲೆ ಅಲೆಕ್ಸಾಂಡರ್ ಏನು ಮಾಡ್ದ? ಎಲ್ಲರ ದೇಶವನ್ನು ಲೂಟಿ ಮಾಡ್ದ ಅಂತ ಅನ್ನಿಸ್ಕೊಂಡ ಅಲ್ವೇ? ಸಾಯುವಾಗ ಪಶ್ಚಾತ್ತಾಪವಾಯಿತು. 2 ಕೈ ಹೊರಗಿಟ್ಟು ನನ್ನನ್ನು ತಗೊಂಡು ಹೋಗಿ ನನ್ನ ಹೆಣವನ್ನು ಅಂದ. ಏನು ಉಪಯೋಗ? ಸಾಯುವ ಕಾಲಕ್ಕೆ ಎಲ್ಲರಿಗೂ ಪಶ್ಚಾತ್ತಾಪವಾಗುತ್ತೆ, ಆದರೆ ಬದುಕು ಭವ್ಯವಾದದ್ದು. ಅದಕ್ಕೆ ಪ್ರೀತಿಸೋಣ ಬದುಕನ್ನು. ಪ್ರೀತಿಸುವುದು ಮೋಹವಾಗುವುದು ಬೇಡ. ಬದುಕನ್ನು ಪ್ರೀತಿಸುವುದಕ್ಕಾಗಿ, ಸುರಕ್ಷಿತ ಬದುಕನ್ನು ರೂಪಿಸಿಕೊಳ್ಳುವುದಕ್ಕಾಗಿ ಸರ್ವರಕ್ಷಕನಾದ ಭಗವಂತನಿಗೆ ಶರಣಾಗೋಣ. ಆಧ್ಯಾತ್ಮಿಕತೆ ಇಲ್ಲದೆ ಬದುಕಿಗೆ ಅರ್ಥವೇ ಇಲ್ಲ. ಅದಕ್ಕೋಸ್ಕರ ಶಿವನಿಗೆ ಶರಣಾಗೋಣ. ಶವವಾಗುವುದನ್ನು ತಪ್ಪಿಸಿಕೊಳ್ಳೋಣ. ಈ ದೇಹದ ಅಭಿಮಾನದಿಂದ ಹೊರಗೆ ಬಂದು ಸುರಕ್ಷಿತವಾದ ಜೀವನವನ್ನು ಸಾಗಿಸೋಣ. ವೀಣಕ್ಕ, ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದ ಹಾಗೆ ನನಗನ್ನಿಸ್ತಾ ಇದೆ, ಇದು ಎಷ್ಟು ವಿಶಾಲವಾಗಿ ಬಿಚ್ಕೊಳ್ತಾ ಹೋಗ್ತಾ ಇದೆ ಅಂತ. ಏನು 16 ಪ್ರವೃತ್ತಿ ಅಂತ ನಾವು ಒಂದೊಂದಾಗಿ ಹೇಳ್ಬಿಡ್ತೀವಿ ಅಷ್ಟೇ ಹೆಸರುಗಳನ್ನು. ಆದರೆ ಒಂದೊಂದರ ಹಿಂದೆನೂ ಕೂಡ ಎಷ್ಟೊಂದು ಅರ್ಥಗಳಿದೆ, ಅಥವಾ ನಾವು ಎಷ್ಟೊಂದು ಮಾರ್ಪಾಟು ಮಾಡ್ಕೊಳ್ಳುವಂಥದ್ದಿದೆ ಅದರಲ್ಲಿ. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮಲ್ಲೇ ಹುಟ್ಟಿರುವಂಥ ವೃತ್ತಿ ಪ್ರವೃತ್ತಿ ಇದೆಲ್ಲನೂ ಕೂಡ ಅಲ್ವಾ, ಇದನ್ನು ನಾವು ಹೇಗೆ ಸರಿಪಡಿಸ್ಕೊಳ್ತಾ ಹೋಗ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ತುಂಬ ಆಶ್ಚರ್ಯನೂ ಅನ್ನಿಸ್ತಾ ಇದೆ, ಅದ್ರ ಜೊತೆಗೆ ಮನಸ್ಸಿಗೆ ಒಂಥರ ತೃಪ್ತಿನೂ ಸಿಗ್ತಾ ಇದೆ. ಯಾಕೆಂದರೆ ಇದೆಲ್ಲ ವಿಚಾರಗಳನ್ನು ನಾವು ಈಗ ತಿಳ್ಕೊಂಡ್ವಲ್ಲ ಅಂತ ಅನ್ನೋದು ತುಂಬ ಸಂತೋಷ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆಗೆ ಇವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇರೋದು ನನಗೆ. ಹಾಗಾಗಿ ನಾನು ವೀಕ್ಷಕರಿಗೂ ಇದೇ ಮನಸ್ಥಿತಿ ಉಂಟಾಗಿರ್ಬೋದು ಅಂದ್ಕೊಳ್ತಾ ಅವರೆಲ್ಲರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವೀಕ್ಷಕರೇ, ಮಾತಾಡ್ತಾ ಏನು ಅನಿಸುತ್ತೆ ಗೊತ್ತಾ? ಇನ್ನೂ ಹೆಚ್ಚು ವಿಚಾರಗಳನ್ನು ಈ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾಕೆಂದರೆ ಇದು ನಮ್ಮದೇ ಮನಸ್ಸು, ನಮ್ಮದೇ ಬದುಕು. ಈ ಬದುಕುವ ಕಲೆಯನ್ನು ನಾವೇ ತಿಳ್ಕೊಳ್ದಿರ ಹೋದರೆ ಇನ್ನು ಯಾರು ತಿಳ್ಕೊಳ್ಬೇಕಾಗಿದೆ ಹೇಳಿ ನೋಡೋಣ ಅಲ್ವಾ? ಹಾಗಾಗಿ ಇನ್ನೂ ಹೆಚ್ಚು ಈ ವಿಚಾರಗಳನ್ನು ತಿಳ್ಕೊಳ್ಳೋಣ, ಇದರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಸಂಬಂಧ, ಈ ಬಾಂಧವ್ಯ ಹೀಗೇ ಇರಲಿ ಅಂತ ಬಯಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲ. ನಮಸ್ಕಾರ.